ವಿದ್ಯಾಸಂಸ್ಥೆಗಳು ಕೇವಲ ಜ್ಞಾನಾರ್ಜನೆಯ ಕೇಂದ್ರಗಳಷ್ಟೇ ಅಲ್ಲ, ಜ್ಞಾನಾರ್ಜನೆಯ ಜೊತೆಯಲ್ಲಿ ವ್ಯಕ್ತಿತ್ವ ನಿರ್ಮಾಣ ಆಗಬೇಕು, ರಾಷ್ಟ್ರೀಯತೆಯ ಪರಿಕಲ್ಪನೆಗಳು ಬರಬೇಕು ಅನ್ನುವಂಥದ್ದನ್ನ ಆ ಕಾರ್ಯವನ್ನ ಕ್ರಿಯೇಟಿವ್ ಕಾಲೇಜ್ ಇವತ್ತು ಅತ್ಯಂತ ಅಚ್ಚುಕಟ್ಟಾಗಿ ಇವತ್ತು ಮಾಡಿದೆ. ಕಟ್ಟಡಕ್ಕೆ ಸಿಂಧೂರ ಅನ್ನುವಂತ ಹೆಸರನ್ನ ಇಡೋದ್ರ ಮುಖಾಂತರ, ಕಾಲೇಜು ಕಟ್ಟಡದಕ್ಕನ್ನ ಹೆಸರನ್ನ ಇಡೋದ್ರ ಮುಖಾಂತರ ಮತ್ತೊಮ್ಮೆ ರಾಷ್ಟ್ರೀಯತೆಯನ್ನ ನೆನಪು ಮಾಡುವಂತ ಒಂದು ಒಳ್ಳೆಯ ಕಾರ್ಯವನ್ನ ಕಾಲೇಜಿನ ನಿರ್ದೇಶಕರುಗಳು ಇವತ್ತು ಮಾಡಿದ್ದಾರೆ. ನಿಮ್ಮ ಸಮಾನ ಮನಸ್ಕ ಶಿಕ್ಷಕರ ಸಂಕಲ್ಪ, ಆಸಕ್ತಿ ಇವತ್ತು ಈ ಜ್ಞಾನದ ಜ್ಯೋತಿ ಹಿರ್ಗಾನದಲ್ಲಿ ಕ್ರಿಯೇಟಿವ್ ಸಂಸ್ಥೆಯ ಮೂಲಕ ಬೆಳಗ್ತಾ ಇದೆ. ನಿಮ್ಮ ಸಪ್ತರ್ಷಿಗಳಿಗೆ ನಮೋ ನಮಃ. ಸಪ್ತರ್ಷಿಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಈ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಶಿಸ್ತು ಕಾರ್ಯಕ್ರಮ ಆಯೋಜನೆ ಮಾಡೋದು ಹೇಗೆ, ಒಂದು ಪರಿಪೂರ್ಣ ಕಾರ್ಯಕ್ರಮ ಆಯೋಜನೆ ಮಾಡೋದು ಹೇಗೆ ಅನ್ನುವನ್ನ ಕ್ಲಾಸ್ ರೂಮ್ ಆಚೆ ನಿಮಗೆ ಕಲಿಸ್ತಾ ಇದ್ದಾರೆ. ನೀವು ಲೀಡರ್ಸ್ ಆದಾಗ ಇಂಥ ಕಾರ್ಯಕ್ರಮಗಳ ಆಯೋಜನೆಯನ್ನು ಕೂಡ ನೀವು ಈ ಕಾಲೇಜಿಂದ ಕಲಿತು ಹೊರಗೆ ಹೋಗ್ತಾ ಇದ್ದೀರಾ. 7 ದಿನವೂ ಸೇರಿ ಒಂದು ವಾರವಾಯಿತು, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು, 7 ಸ್ವರವು ಸೇರಿ ಸಂಗೀತವಾಯಿತು, 7 ಸ್ಥಾಪಕರು ಸೇರಿ ಕ್ರಿಯೇಟಿವ್ ಕಾಲೇಜ್ ಆಯಿತು. ನಿಮ್ಮ ಎದುರಲ್ಲಿ ಈ ವಿದ್ಯಾಸಂಸ್ಥೆಯನ್ನು ಕಟ್ಟಿದ 7 ಜನವನ್ನೇ ನಿಮ್ಮ ರೋಲ್ ಮಾಡೆಲ್ ಆಗಿ ತೆಗೆದುಕೊಂಡ್ರೆ ನಿಮ್ಮ ಜೀವನದಲ್ಲಿ ಸಹ ನೀವು ಖಂಡಿತ ಸಾಧಿಸಲಿಕ್ಕೆ ಒಳ್ಳೆ ಅವಕಾಶ. ಜೋಡು ಹಲಸಿನ ಮರದ ಪಕ್ಕ 7 ಜನ 5 ವರ್ಷಗಳ ಹಿಂದೆ ಬಂದು ನಿಂತುಕೊಂಡು ಇದರ ಒಟ್ಟು ರೂಪರೇಷೆಗಳ ಬಗ್ಗೆ ನಾವು ಪ್ಲಾನ್ ಮಾಡ್ತಾ ಇದ್ವಿ. 2 ಪುಸ್ತಕ ಮನೆ ಸೇರಿದಂತೆ 4,000 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಕೊಡ್ತಕ್ಕಂಥ ಕೆಲಸ ಆಗಿದೆ.